ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಷ್ಟು ಒಳ್ಳೆ ಇತ್ತಲ್ಲ ಸೀನ. ಈಗ ನಾವು ನೋಡ್ತಿರ್ಬೋದು, ಒಳ್ಳೆ ಗುಡ್ಡಿ ಸೈಡ್ ಕಾಲಿಗೆ ಹೊಟ್ಟೆ ತಕ್ಕಂದ್ರೆ ಒಳ್ಳೆ ಸೀನ್ ಮಾತ್ರ. ಇದು ಯಾವ ಸೈಡ್ ಅಂದರೆ ನಮ್ಮದು ಯಾವುದು ಈ ಮಂಕಿ ಮಡಿ ಅಂತಾರಲ್ಲ, ಇದೆ. ಈ ಮಳೆಗಾಲ ಟೈಮೆಲ್ಲ ದೋಣಿಯೆಲ್ಲ ರಾಶಿ ಇಲ್ಲೇ ಇರೋದು ನೋಡಿ. ಮತ್ತು ಇಲ್ಲಿಂದ ದೋಣಿಯೆಲ್ಲ ತಪ್ಪಿಸ್ಲಿಕ್ಕೆ ಒಳ್ಳೆದು, ಯಾವುದೇ ಅಲೆದು ಯಾವುದು ತೊಂದರೆ ಇರುವುದಿಲ್ಲ ಅಂತ ರಪ್ಪಲ್ಲು. ನಿನ್ನೆ ನಾವು ಬೈಲೂರು ಮಡಿ ಹತ್ರ ಇತ್ತು, ಇವತ್ತೇ ಮಂಕಿ ಮಡಿ ಹತ್ರ ಬಂದಿದ್ದೆ ನಾವು. ಅಂದರೆ ನಿನ್ನೆ ಬರೋದೇ ಇತ್ತು, ಆದರೆ ಸ್ವಲ್ಪ ಸಂಜೆ ಆಯಿತು, ಅದಕ್ಕೋಸ್ಕರ ಇಲ್ಲ. ಯಾರು ಇವತ್ತು ಬಂದು ಸಂಜೆನೇ ಲೇಟೇ ಆಗಿತ್ತು ಸ್ನೇಹಿತರೆ. ಇದು ನೋಡಿ ಎಷ್ಟು ಒಳ್ಳೆ ವಿಶಾಲ ಆಗಿದೆ ನೋಡಿ ಸಮುದ್ರ. ಈ ಅಲೆ ನೋಡಿ ಅಷ್ಟೇನು ರಭಸವಾಗಿ ಬೀಳ್ತಾ ಇಲ್ಲ, ಎಲ್ಲ ಸಣ್ಣ ಸಣ್ಣಗೆ ಬೀಳ್ತಾ ಉಂಟು ನೋಡಿ. ಈಸಿಯಾಗಿ ಯಾಕೆ ಬೇಕಾದರೂ ದೋಣಿ ಇದರಲ್ಲೇ ತಗೊಂಡು ಹೋಗ್ಬೋದು ಫಿಶಿಂಗಿಗೆ. ಒಳ್ಳೆ ಜಾಗ ಮಾತ್ರ. ಅಂಥ ರಪ್ಪಲ್ಲೂ ಕೂಡ ಸೇಫಾಗಿ ತಗೊಂಡು ಹೋಗ್ತಾರೆ ಈ ಜಾಗದಲ್ಲೇ. ಆಚೆಗೆ ದೋಣಿಯಲ್ಲಿ ತೋರುತ್ತಲ್ಲ, ಇದು ಇಲ್ಲಿಂದ ದೋಣಿ ಮಾತ್ರ. ಮಳೆಗಾಲ ಟೈಮೇ ಆಚೆ ಸೈಡ್ ಇದ್ದವರೆಲ್ಲ ಇಲ್ಲಿಗೆ ಬರ್ತಾರೆ, ಒಂದೇ ಸೈಡ್ ಬಂದು ಫಿಶಿಂಗ್ ಮಾಡ್ತಾರೆ. ಗುಡ್ಡ ಒಳ್ಳೆ ಸಕ್ಕತ್ತೈತೆ ನೋಡಿ, ಒಳ್ಳೆ ಎಲ್ಲ ಫುಲ್ಲು ತೆಂಗಿನ ಮರ. ಅಲ್ಲ, ಇದು ಖುಷಿ ಆಯ್ತಲ್ಲ ಈ ತೆಂಗಿನ ಮರ ಗುಡ್ಡಿ ಮಧ್ಯೆ. ಕಾಂಬೆ ಯಾರು ಕಾಂಬೋರು ಇಲ್ಲೇ ಕತ್ತಿ ತೆಂಗಿನ ಮರ ಎಲ್ಲ. ಸಕ್ಕತ್ತಿತ್ತಲ್ಲ. ಇಲ್ಲ ನೀರು ಇಳುತ್ತಲ್ಲ ಹೆಂಗಾರು ಒಯ್ಲ ಬತ್ತಿಲ್ಲ, ಅಷ್ಟು ಬೇಗ ಬತ್ತಿಲ್ಲ ಬಿಡು. ಫುಲ್ ಕಲ್ಲು, ಖುಷಿ ಆಗ್ತಾ ಇಲ್ಲ ಅವಕ್ಕೆ ಕಲ್ಲು ಮಧ್ಯೆ ಎಲ್ಲ. ಸ್ವಲ್ಪ ಸಮುದ್ರ ಬಂತು ನೋಡಿ, ಅಟ್ಯಾಚ್ ಆಗಿ ಬಂತು ಇಲ್ಲಿಗೆ. ಒಳ್ಳೆ ಇತ್ತಾ ಪ್ಲೇಸ್. ಅಡಿಗೆ ಇದು ಕಲ್ಲಲ್ಲಿ ತೋರ್ಸ್ಕಣಾಗ ಇದ್ರಾಗೆ ಸಾಕಾದಿದೆ ಮತ್ತು ಪ್ಲೇಸ್. ಇಲ್ಲಿಂದ ಅಲ್ಲಿ ಎಲ್ಲಿಗೆ ಮುಡೇಶ್ವರ ಗುಡಿ ತೋರುತ್ತಲ್ಲ, ನಮ್ಮ ಇದ್ರ ತೋರುತ್ತವ್ರೆ. ಊರು ತೋರುತ್ತೆ ನಾವು ಮುಡೇಶ್ವರ ಗುಡ್ಡಿ, ಮುಡೇಶ್ವರ ಟವರ್ ತೋರುತ್ತಲ್ಲ ಸ್ನೇಹಿತರೆ, ಅದೇ ಕಣಿ. ಮಳೆಗಾಲ ಟೈಮಲ್ಲಿ ಇಲ್ಲಿ ಕಾಣಿ ಹ್ಯಾಂಗೆ ವಿಶಾಲವಾದ ಜಾಗ, ಹ್ಯಾಂಗೆ ಬೇಕಾದ್ರೆ ದೋಣಿ ತಪ್ಪಿಸ್ಲಕ್ಕ. ಒಂದು ಅಲ್ಲೇನು ಕಲ್ಲು ತೋರುತ್ತಲ್ಲ ಮಧ್ಯ, ಇಲ್ಲೊಂದು ಸಣ್ಣ ಕಲ್ಲು ತೋರುತ್ತಲ್ಲ, ಅದಕ್ಕಿಂತ ತೆಂಕಾಯಿ ಅಂದರೆ ದಕ್ಷಿಣ ದಿಕ್ಕೆಲ್ಲ ಹೋಗಬೇಕಾಗತ್ತೆ. ಮತ್ತು ಈಚೆಗೆಲ್ಲ ಸ್ವಲ್ಪ ಕಲ್ಲು ಅಡಿ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಆ ಸೈಡಿಂದ ದಕ್ಷಿಣ ದಿಕ್ಕಲ್ಲೇ ಹೋದರೆ ಈಸಿ ದೋಣಿಯೆಲ್ಲ. ಅದೊಂದು ಮಾರ್ಕ್ ಅಂತ ಹೇಳ್ಬೋದು ಈ ಮಡಿಯರಿಗೆ, ಈ ಮಂಕಿಯಲ್ಲಿರುವಂಥ ಮಡಿಯರಿಗೆ. ಆಲ್ರೆಡಿ ಈಗ ಮಧ್ಯೆ ಈಗ ಬಂದಿತ್ತು, ಮತ್ತೆಲ್ಲ ನೀರು ಬರ್ತಾ ಎಷ್ಟೊತ್ತಿಗೆ ನನಗೆ ಗೊತ್ತಿಲ್ಲ. ಬರ್ತಾ ಬಂದರೆ ಕಷ್ಟ, ಸೇಫಾಗಿ ಹೋಯ್ಕತ್ತಾವ. ಎಲ್ಲ ಒಳ್ಳೆ ಇತ್ತು, ನಮ್ಮ ಖುಷಿ ಆಯ್ತು ನೋಡು. ಒಳ್ಳೆ ಕಟ್ಟಿಂಗ್ ಮಾಡೋದಾಗಿತ್ತು ಒಂದು ಟೈಪು. ಎಲ್ಲ ಒಳ್ಳೆ ಡಿಸೈನ್ ನೋಡೋದಾಗಿತ್ತು ನೋಡ ಕಲ್ಲಲ್ಲಿಗೆ ಅಲ್ಲ. ಅಬ್ಬಾ ನೋ, ಬೂಡ ಅಲ್ಲ ಅರ್ಧ ಇತ್ತು ಕಣಿ ಮರದ್ದಲ್ಲ. ಹಣ್ಣಿ ಮರ ಎಲ್ಲ ನೀರಾಗಿ ಮುಳ್ಕೊಂಡಾಗಿ ಇದ್ದಾಗಿತ್ತು ಇದೆಲ್ಲ ಬರ್ತಕ್ಕಲ್ಲ. ಮರ ಎಲ್ಲ ಕ್ರಾಸ್ ಆಯ್ತು ಕಣೆ, ಬೆಂಡ ಎಲ್ಗ
ತಲೆ ಹ್ಯಾಂಗಿತ್ತು ಗಣಿಗೆ ಇಷ್ಟು ಒಂಥರ 90 ಡಿಗ್ರಿ ಇದ್ದಾಗಿತ್ತು ಅಲ್ಲ. ಅವರು ಒಂದು ಪಕ್ಕದ ಒಂದು ಅಡಿಕೆ ಮರ ಕಂಡೆ ಗಣಿ, ಸಣ್ಣ ಅಡಿಕೆ ಮರ, ಮ್ಯಾಲೂ ಒಂದು ಅಡಿಕೆ ಮರ ತೋರುತ್ತಪ್ಪ. ಗುಡ್ಡಿ ಕಾಲು ಒಳ್ಳೆ ತೆಗೆ ಎಲ್ಲ ಒಂಕು ಡೊಂಕು ಮರ ಅಲ್ಲಿ ನೋಡ್ಲಿಕ್ಕೆ ಒಳ್ಳೆ ಖುಷಿ ಆಯ್ತು ಮಾತ್ರ. ಇದೆಲ್ಲ ಫುಲ್ಲು ಹಣ್ಣಿ ಮರ ಅಲ್ಲ ಅದ. ಇದಂತ ಮಾವಿನ ಹಣ್ಣು ಅಂತದ ಅಲ್ಲ, ಮಾವಿನ ಕಂಡಾಗಿತ್ತಪ್ಪ. ಎಂತ ಹಣ್ಣಿದು, ಎಂಥದ್ದು ಕಾಯಪ್ಪ, ಎಂಥ ಕಾಯಿ ಅಂತ ಗೊತ್ತಿರ, ತೆಂಬುದು ಬೇಡ. ಎಂಥ ಕಾಯಿ ಇದು? ಓ ಮ್ಯಾಂಗೋನೇ, ಅದು ಮಧ್ಯೆ ಇದೊಂದು ಗಿಡ ಇತ್ತಲ್ಲ. ಅಲ್ಲ ಇದು ಮ್ಯಾಂಗೋ ಅಲ್ಲ, ಮ್ಯಾಂಗೋ. ಧ್ರುವಿ ಇಲ್ಲಿ ಬರ, ನಾನು ಮಾವಿನ ಮರ ಅಂದೇ ಇಸ್ಕೊಂಡೆ. ಮಾವಿನ ಮರ ಅಲ್ಲ ಈಗ. ಈಗ ಇದೆಂತ ಈ ಥರ ಹೂ ಇಲ್ಕೊಂಡು ಈ ಥರಗೆ ಇದೆಂತ ಹಣ್ಣು ಇದು? ಎಂತ ಕಾಯಿಗೆ? ಯಾವ ಸೇಮ್ ಮಾವಿನಕಾಯಿ ಕಂಡಾಗಿತ್ತು ಅಲ್ಲ. ಬೇಡ ತಿನ್ಬೇಡ ಮಾರತಿ, ಗಾಡಿ ಕೇಳಿ ನಮಗೆ ಫುಲ್ಲೆಲ್ಲ ನೆಲದ ಮನೆ ಚಾಚಿ ಕಡೆಗಿತ್ತು. ಇದು ಕಂಡು ಈ ಥರ ಹೂವು. ಅವ್ರ ಪಕ್ಕದ ಒಂದು ನೇರ್ಲಿ ಮರ ಕಂಡೆ. ಇದೆ ನೇರ್ಲಿ ಮರ ತೋರುತ್ತಲ್ಲ. ಈಗ ನೇರ್ಲಿ ಹಣ್ಣು ಆತಾಗಿಲ್ಲ, ಹೂವು ಮಾತ್ರ ಬಿಟ್ಟಿದ್ದಪ್ಪ, ಎಲ್ಲ ಹೂವು ಬಿಟ್ಟಿತ್ತು ಫುಲ್ಲು ಹೂ. ನಾವು ಇನ್ನೂ 1 ತಿಂಗಳು ಗಡು ಇತ್ತು ಕಂಡ್ರೆ ಸಿಚುವೇಶನ್ ನೋಡ್ರೆ. ಮತ್ತು ಇದಪ್ಪ ಫುಲ್ ಹೊನ್ನಿಕಾಯಿ ಗಣಿ ಅಲ್ಲ. ಓಕೆ ಸ್ನೇಹಿತರೆ, ಅದೇ ರೀತಿ ಮಂಕಿ ಮಡಿಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.